ಆಲ್ ವೆಲ್ಕಮ್ ಬ್ಯಾಕ್ ಟು ನಿಖಿತಾ ವ್ಲಾಗ್ಸ್. ಇವತ್ತಿನ ಈ ವ್ಲಾಗಲ್ಲಿ ಒಂದು ಅರ್ಲಿ ಮಾರ್ನಿಂಗ್ ಮೇಕಪ್ ಇದೆ, ಸೊ ಅಲ್ಲಿಗೆ ಹೋಗ್ತಿದ್ದೀನಿ. ಆಲ್ರೆಡಿ ರನ್ನಿಂಗ್ ಔಟ್ ಆಫ್ ಟೈಮ್. ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಆ್ಯಂಡ್ ನಾವು ಹೊರಟಿದ್ದು ಸುಮಾರು ಬೆಳಗಿನ ಜಾವ 3:45-4 ಗಂಟೆ ಆಗಿತ್ತು. ಕ್ಲೈಂಟ್ ಲೊಕೇಶನ್ ನಮ್ಮ ಮನೆಯಿಂದ 45 ಮಿನಿಟ್ಸ್ ಇತ್ತು. ನಾವು ಬೇಗ ಕೂಡ ರೀಚ್ ಆದ್ವಿ ಆ್ಯಸ್ ದೇರ್ ವಾಸ್ ನೋ ಟ್ರಾಫಿಕ್. ಆ್ಯಂಡ್ ನೀವು ನೋಡ್ತಿರ್ಬೋದು ಕ್ಲೈಂಟ್ ಲೊಕೇಶನ್ ರೀಚ್ ಆದ್ವಿ. ಆ್ಯಂಡ್ ಕ್ಲೈಂಟ್ ಸ್ಕಿನ್ ತುಂಬಾ ಪ್ರಾಬ್ಲಮ್ಯಾಟಿಕ್ ಸ್ಕಿನ್ ಇತ್ತು. ಆ್ಯಂಡ್ ಮೈ ಸ್ಪೆಷಲ್ ಅಡ್ವೈಸ್ ಟು ಆಲ್ ದ ಬ್ರೈಡ್ ಟು ಬೀಸ್ ಆರ್ ನಾನ್ ಬ್ರೈಡ್ಸ್, ನಿಮ್ಮ ಸ್ಕಿನ್ನ ಆದಷ್ಟು ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ. ಡ್ರಿಂಕ್ ಲಾಟ್ಸ್ ಆಫ್ ವಾಟರ್. ಅವ್ರಿಗೆ ಬೇಕಾಗಿದ್ದು ತುಂಬಾ ಸಟಲ್ ಮೇಕಪ್ ಆ್ಯಂಡ್ ಏರ್ ಸ್ಟೈಲ್ ಕರ್ಲ್ ಬೇಕಾಗಿದ್ದು. ಆ್ಯಂಡ್ ಶಿ ವಾಸ್ ವೆರಿ ಪರ್ಟಿಕ್ಯುಲರ್ ಅವ್ರ ಮೇಕಪ್ ಬಗ್ಗೆ. ಆ್ಯಂಡ್ ಅವ್ರು ಫಸ್ಟ್ ನಂಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದಾಗೂ ಅಷ್ಟೇ ನಾನು ಅವ್ರ ಸ್ಕಿನ್ ಬಗ್ಗೆ ಅವ್ರು ಡಿಸ್ಕಸ್ ಮಾಡಿದಾಗ ಐ ಪ್ರಾಮಿಸ್ಡ್ ದಟ್ ಐ ವಿಲ್ ಗಿವ್ ದ ಬೆಸ್ಟ್. ಆ್ಯಂಡ್ ಶಿ ವಾಸ್ ವೆರಿ ಹ್ಯಾಪಿ ಆ ಔಟ್ಪುಟ್ಟಿಗೆ. ನಂಗೆ ತುಂಬಾ ಖುಷಿ ಆಯಿತು. ಕರ್ಲ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಅವ್ರಿಗೆ ತುಂಬಾ ಖುಷಿ ಆಯಿತು ಈ ಮೇಕಪ್ ನಾವು ಡೆವಲಪ್ ಮಾಡಿದ್ದು. ಆ್ಯಂಡ್ ಇವನ್ ಐ ವಾಸ್ ಆಲ್ಸೋ ವೆರಿ ಹ್ಯಾಪಿ. ನೀವು ನೋಡ್ತಿರ್ಬೋದು ಅವ್ರ ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ಅಂತ. ಆ್ಯಂಡ್ ದಿಸ್ ಸ್ಯಾರಿ ತುಂಬಾ ಚೆನ್ನಾಗಿತ್ತು, ಅವರಿಗೆ ತುಂಬ ಚೆನ್ನಾಗಿ ಹೋಗ್ತಿತ್ತು ಆನರ್. ಆ್ಯಂಡ್ ನಿಮಗೂ ಯಾವುದೇ ರೀತಿ ಮೇಕಪ್ ಬುಕ್ಕಿಂಗ್ಸ್ ಅವ್ರ ಎನ್ಕ್ವೈರೀಸ್ ಇದ್ದರೆ ಫೀಲ್ ಫ್ರೀ ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಐ ವಿಲ್ ಗೆಟ್ ಬ್ಯಾಕ್ ಟು ಯು. ನಾನು ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಗೈಸ್ ಮೇಕಪ್ ಕೂಡ ಮುಗೀತು, ಮನೆಗೆ ಬಂದ್ವಿ. ಆ್ಯಂಡ್ ಆ್ಯಸ್ ಯೂಶುವಲ್ ಆ್ಯಸ್ ಇಟ್ಸ್ ಮಂಡೇ ಇವತ್ತು ಆಫೀಸ್ಗೆ ಹೋಗಬೇಕು. ಆಫೀಸಲ್ಲಿ ತುಂಬ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಲೆಟ್ ಮೀ ಸಿ ಏನೇನು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಇವತ್ತು ಮೇಕಪ್ ಬಂದು ಇಟ್ ವಾಸ್ ಫ್ಯಾಬ್ಯುಲಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು. ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಆ ಕ್ಲೈಂಟ್ದು ತುಂಬಾ ಪ್ರಾಬ್ಲಮ್ಯಾಟಿಕ್ ಸ್ಕಿನ್ ಇತ್ತು. ಅವ್ರಿಗೆ ಆಲ್ ಆಫ್ ಅ ಸಡನ್ ಸ್ಕಿನ್ ಇಶ್ಯೂ ಸ್ಟಾರ್ಟ್ ಆಗಿತ್ತು. ಟ್ರೀಟ್ಮೆಂಟ್ ತೊಗೊಂಡು ಅದು ರಿಯಾಕ್ಟ್ ತುಂಬಾ ಆಗಿತ್ತು. ಬಟ್ ತುಂಬಾ ಚೆನ್ನಾಗಿ ಬಂತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಕ್ಲೈಂಟಿಗೂ ಕೂಡ ಅಷ್ಟೇ ಇಷ್ಟ ಆಯಿತು. ನಾನು ಆದಷ್ಟು ಫೋಟೋಸ್ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಯಾವುದೇ ರೀತಿ ಮೇಕಪ್ ಎನ್ಕ್ವೈರೀಸ್ ಆಗಲಿ ಬುಕ್ಕಿಂಗ್ಸ್ ಆಗಲಿ ಇದ್ದರೆ ಯು ಕ್ಯಾನ್ ಫೀಲ್ ಫ್ರೀ ಆ್ಯಂಡ್ ಮೆಸೇಜ್ ಮೀ ಇನ್ ಮೈ ಇನ್ಸ್ಟಾಗ್ರಾಮ್. ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಆ್ಯಸ್ ಇಟ್ಸ್ ಆಲ್ರೆಡಿ ಲೇಟ್, ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಆ್ಯಂಡ್ ಆ್ಯಸ್ ಐ ಸೆಡ್ ನಾನು ಕ್ವಿಕ್ಕಾಗಿ ರೆಡಿಯಾಗಿ ಬೇಗ ಆಫೀಸ್ ಕೂಡ ಹೊರಟೆ. ಆ್ಯಂಡ್ ಇಟ್ ವಾಸ್ ಆಲ್ರೆಡಿ ಲೇಟ್. ಆ್ಯಂಡ್ ಆಫೀಸಲ್ಲಿ ಏನೂ ಕ್ಯಾಪ್ಚರ್ ಮಾಡೋಕ್ಕೆ ಆಗೋದೇ ಇಲ್ಲ ಅಲ್ಲಿ. ಬಟ್ ಸ್ಟಿಲ್ ನಾನು ಒಂದು ಕ್ಲಿಪ್ಪಿಂಗ್ ಕ್ಯಾಪ್ಚರ್ ಮಾಡಿದ್ದೆ ಫ್ರೆಂಡ್ಸ್ ಜೊತೆ ಲಂಚಿಗೆ ಹೋದಾಗ. ಆ ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ದೀಸ್ ಆರ್ ಮೈ ಫ್ರೆಂಡ್ಸ್. ಅವ್ರ ಜೊತೆ ಒಟ್ಟಿಗೆ ಲಂಚ್ ಮುಗಿಸ್ಕೊಂಡು ತಿರ್ಗಾ ವಿ ಗಾಟ್ ಬ್ಯಾಕ್ ಆನ್ ದ ಫ್ಲೋರ್. ಆ್ಯಂಡ್ ನಾನು ಇಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ಆಫೀಸ್ ಕ್ಯಾಂಪಸಲ್ಲಿ. ಆಫೀಸಿಂದ ಮನೆಗೆ ಕೂಡ ಬಂದೆ. ಆ್ಯಂಡ್ ಆಫೀಸಲ್ಲಿ ನಾನು ಏನೂ ಕವರ್ ಮಾಡೋಕ್ಕಾಗಿಲ್ಲ. ಅದೇನೋ ಆ ಸ್ಪೇಸಲ್ಲಿ ವ್ಲಾಗ್ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಸಮ್ಟೈಮ್ಸ್ ಅನಿಸುತ್ತೆ ವೈಬ್ಸ್ ಚೆನ್ನಾಗಿದ್ದಾಗ. ಬಟ್ ಇವತ್ತು ಆಲ್ರೆಡಿ ಎಕ್ಸಾಸ್ಟೆಡ್. ಬೆಳಗಿಂದ ಸಿಕ್ಕಾಪಟ್ಟೆ ಕಾಲು ನೋಯ್ತಿತ್ತು. ಬ್ಯಾಕ್ ಟು ಬ್ಯಾಕ್ ಮೇಕಪ್, ಅದರಲ್ಲಿ ಇವತ್ತು ಆಫೀಸು ಕೆಲಸ. ಐ ಕುಡಂಟ್ ಆ್ಯಂಡ್ ಐ ಆಮ್ ಸಾರಿ ಫಾರ್ ದ್ಯಾಟ್. ಐ ಟ್ರೈ ಟು ಮೇಕ್ ಎನಿ ಆಫ್ ದ ಆಫೀಸ್ ವ್ಲಾಗ್, ಅಟ್ಲೀಸ್ಟ್ ಒಂದು ಮಿನಿ ವ್ಲಾಗ್ ಅಟ್ಲೀಸ್ಟ್ ನಾನು ಆಫೀಸ್ದು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮನೆ ಸಿಕ್ಕಾಪಟ್ಟೆ ಹೊಟ್ಟೆಸಿತ್ತು. ಸೊ ಈಗ ತಿನ್ಕೊಂಡು ನಾನು ಅಮ್ಮ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ. ಆಟೋ ಬುಕ್ ಮಾಡಿದೆ, ಆಟೋ ಕೂಡ ಬಂದುಬಿಡ್ತು. ಸೊ ದಟ್ ಹಂಗೆ ಆನ್ ದ ವೇ ತಿನ್ಕೊಂಡು ಹೋಗ್ತಿದ್ದೆ. ಆ್ಯಂಡ್ ಆಲ್ ಟೈಮ್ ಈ ಯೋಗಾಟ್ ಯಾವಾಗೂ ನಮ್ಮಲ್ಲಿ ಸ್ಟಾಕ್ ಇದ್ದೇ ಇರುತ್ತೆ. ಐ ಆಲ್ವೇಸ್ ಕೀಪ್ ಈಟಿಂಗ್. ಆ್ಯಂಡ್ ಹಾಗೆ ಅಮ್ಮನ ಜೊತೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು. ಮನೆಗೆ ಒಂದು ಸ್ವಲ್ಪ ಮ್ಯಾಟ್, ಬ್ಲ್ಯಾಂಕೆಟ್ಸ್, ಪಿಲೋ ಕವರ್ಸ್ ಅವೆಲ್ಲ ಒಂದು ಸ್ಮಾಲ್ ಶಾಪಿಂಗ್ಸ್ ಇತ್ತು. ಸೊ ಅದನ್ನೆಲ್ಲ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗಿದ್ದೆ. 1 ವೀಕಿಂದ ಹೋಗೋಣ ಅಂತಿದ್ರು. ಬಟ್ ಈ ವರ್ಕ್ ಶೆಡ್ಯೂಲಿಂದ ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಬಟ್ ಫೈನಲಿ ಐ ಮೇಡ್ ಸಮ್ ಟೈಮ್ ಫಾರ್ ಇಟ್. ಆ್ಯಂಡ್ ಇಲ್ಲ ನಾನು ಕ್ಯೂಟ್ ಟವಲ್ ನೋಡಿದೆ. ಐ ಶೋ ಫಾರ್ ಯು ಪೀಪಲ್. ಅದು ನೋಡಿದ ತಕ್ಷಣ ನಂಗೆ ನಮ್ಮ ಮನೆ ಚೆರಿ ನೆನಪಾದ್ಲು. ಆ್ಯಂಡ್ ಹಂಗೆ ಬರ್ತಾ ಅಲ್ಲೇ ಪಾನಿಪುರಿ ಇತ್ತು, ಅದನ್ನು ಕೂಡ ಗೋಲ್ಗಪ್ಪ ಇತ್ತು. ಗೋಲ್ಗಪ್ಪನ ಕೂಡ ತಿಂದು ಮನೆಗೆ ಬಂದ್ವಿ. ಆ್ಯಂಡ್ ನಾವು ಮನೆಗೆ ಬರೋ ಜೊತೆಗೆ ಇಟ್ ವಾಸ್ ಆಲ್ಮೋಸ್ಟ್ 9:30 ಆಗಿತ್ತು ಅನಿಸುತ್ತೆ ಪ್ರಾಬಬ್ಲಿ. ನಾನು ಅಮ್ಮ ಹಂಗೆ ನನ್ನ ತಮ್ಮ ಬಂದ ಅಲ್ಲ ಆನ್ ದ ವೇ. ಅವನು ಕರ್ಕೊಂಡು ಗೋಲ್ಗಪ್ಪ ತಿಂದು ಬರ್ತಾ ಆನ್ ದ ವೇ ಅದು ಇದು ಮಾತಾಡಿಕೊಂಡು ವಿ ಕೇಮ್ ಬ್ಯಾಕ್ ಟು ಹೋಮ್. ಇದಾಗಿತ್ತು ಇವತ್ತಿನ ಈ ವ್ಲಾಗ್. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ಸಪೋರ್ಟಿಂಗ್.